ನಮಸ್ಕಾರ ಸ್ನೇಹಿತರೆ, ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ಶುರು ಮಾಡೋಣ. ಕಥೆಯ ಶೀರ್ಷಿಕೆ ಮೌನದ ಮಧ್ಯೆ ಬಚ್ಚಿಟ್ಟ ಸತ್ಯ. ಭಾವನೆ, ಕುಟುಂಬ, ಪ್ರೀತಿ, ತ್ಯಾಗ, ಬದುಕಿನ ಅರ್ಥ, ಹಳ್ಳಿಯ ನೆನಪುಗಳು ಮತ್ತು ನಗರ ಜೀವನದ ಸತ್ಯ. ಅಂದು ಸಂಜೆ ಊರಿನ ಕೊನೆಯ ಬಸ್ ಹೋಗಿ ಬಹಳ ಸಮಯವಾಗಿತ್ತು. ಕೆಂಪಾಗಿ ಸುಟ್ಟು ಕರಗಿದಂತೆ ಕಾಣುತ್ತಿದ್ದ ಸೂರ್ಯ ನಿಧಾನವಾಗಿ ಗುಡ್ಡದ ಹಿಂದೆ ಮರೆಯಾಗುತ್ತಿದ್ದ. ಗಾಳಿಯಲ್ಲಿ ಮಣ್ಣಿನ ವಾಸನೆ, ಹಸಿರಿನ ಸ್ಪರ್ಶ ಮತ್ತು ಏನೋ ಹೇಳಲಾಗದ ಒಂದು ಮೌನ. ಅದೇ ಮೌನದೊಳಗೆ ರಾಘವ ತನ್ನ ಹಳ್ಳಿಗೆ ಕಾಲಿಟ್ಟ. 20 ವರ್ಷಗಳ ಹಿಂದೆ ಬಿಟ್ಟು ಹೋದ ಊರು. ಆಗ ಅವನು ಕೇವಲ 17 ವರ್ಷ. ಈಗ 40 ದಾಟಿದವನಾಗಿ ಮತ್ತೆ ಅದೇ ಮಣ್ಣಿಗೆ ವಾಪಸ್. ಬಸ್ಸಿನಿಂದ ಇಳಿಯುತ್ತಿದ್ದಂತೆ ಕಾಲುಗಳು ಕಂಪಿಸಿದವು. ಈ ದಾರಿಗಳು, ಈ ಮರಗಳು, ಈ ಹಳೆಯ ಶಾಲೆಯ ಗೋಡೆ ಎಲ್ಲವೂ ಅವನನ್ನು ಗುರುತಿಸಿದಂತೆ ನಿಂತಿದ್ದವು. ಇನ್ನೂ ಬದಲಾವಣೆಯಾಗಿಲ್ಲ, ಅವನು ತನ್ನೊಳಗೆ ತಾನೇ ಹೇಳಿಕೊಂಡ. ಅಪ್ಪನ ಸಾವು ಎಂಬ ಒಂದೇ ಪತ್ರ ಅವನನ್ನು ಇಲ್ಲಿ ಎಳೆದು ತಂದಿತ್ತು. ಅಪ್ಪನ ಮುಖವನ್ನು ಕೊನೆ ಬಾರಿ ನೋಡಿದ್ದು ಯಾವಾಗ ಎಂದು ನೆನಪಿಸಿಕೊಳ್ಳಲು ಯತ್ನಿಸಿದರು. ನೆನಪುಗಳು ಮಸುಕಾಗಿದ್ದವು. ಆಗ ಅವನು ಮನೆ ಬಿಟ್ಟು ಹೋಗಬೇಕಾದ ಸಂದರ್ಭ. ಅದನ್ನು ನೆನಪಿಸಿಕೊಳ್ಳುವುದೇ ಹೃದಯಕ್ಕೆ ನೋವು. ಮನೆಯ ಬಾಗಿಲು ಇನ್ನೂ ಹಳೆಯದಂತೆ ಕಿರಿಕಿರಿಯಾಗುತ್ತಲೇ ತೆರೆದಿತ್ತು. ಒಳಗೆ ಕಾಲಿಟ್ಟ ಕ್ಷಣದಲ್ಲೇ ಅಮ್ಮನ ವಾಸನೆ, ಹಳೆಯ ಮರದ ಫರ್ನಿಚರ್, ಗೋಡೆಯ ಮೇಲೆ ತೂಗುತ್ತಿದ್ದ ದೇವರ ಫೋಟೋ ಎಲ್ಲವೂ ಒಂದೇ ಹೊತ್ತಿನಲ್ಲಿ ಅವನ ಮೇಲೆ ದಾಳಿ ಮಾಡಿದವು. ರಾಘವನ ಆ ಧ್ವನಿ ಕಿವಿಗೆ ಬಿದ್ದ ಕ್ಷಣದಲ್ಲೇ ಕಣ್ಣುಗಳು ತೇವವಾದವು. ಅಮ್ಮ, ಬಿಳಿಯಾಗಿ ಬಿಟ್ಟ ಕೂದಲು, ಸುಕ್ಕುಗಟ್ಟಿದ ಮುಖ, ಆದರೂ ಅದೇ ಕಣ್ಣುಗಳು. ಅವಳ ದೃಷ್ಟಿಯಲ್ಲಿ ಆಶ್ಚರ್ಯ, ನೋವು, ಪ್ರೀತಿ ಎಲ್ಲವೂ ಒಟ್ಟಿಗೆ ಮಿಂಚುತ್ತಿತ್ತು. ಅಮ್ಮ, ಅಷ್ಟೇ, ಇನ್ನೇನು ಮಾತು ಹೊರಬರಲಿಲ್ಲ. ಅವಳು ಮುಂದೆ ಬಂದು ಅವನ ತಲೆಯ ಮೇಲೆ ಕೈ ಇಟ್ಟು, ಬಂದೆ ಅಲ್ವಾ? ಅಪ್ಪ ಹೋಗುವ ಮುಂಚೆ ನೋಡಿಲ್ಲ ನೀನು ಅಂದಳು. ಅದೇ ಮಾತು ಯಾರು ಗಟ್ಟಿಯಾಗಿ ಹೇಳದಿದ್ದರೂ ಎಲ್ಲರ ಮನಸ್ಸಿನಲ್ಲಿ ಇದ್ದ ಪ್ರಶ್ನೆ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಹಳೆಯ ಕೋಣೆಯಲ್ಲಿ ಮಲಗಿದ್ದರೂ ಮನಸ್ಸು ಮಾತ್ರ ಹಳೆಯ ದಿನಗಳಲ್ಲಿ ಅಲೆಯುತ್ತಿತ್ತು. ಶಾಲೆಗೆ ಹೋಗುತ್ತಿದ್ದ ರಾಘವ, ಅಪ್ಪನ ಕಟ್ಟುನಿಟ್ಟಾದ ಮಾತುಗಳು, ಅಮ್ಮನ ಮೌನ ಸೇವೆ ಮತ್ತು ರಾಧಾ, ಹೌದು ರಾಧಾ, ಈ ಊರಿನಲ್ಲೇ ಬೆಳೆದ ಅವನ ಜೀವನಕ್ಕೆ ಅರ್ಥ ಕೊಟ್ಟ ಹುಡುಗಿ. ಅವಳ ನಗು, ಅವಳ ಕಣ್ಣುಗಳಲ್ಲಿ ಇದ್ದ ಕನಸುಗಳು ಎಲ್ಲವೂ ಅವನ ಹೃದಯದೊಳಗೆ ಇನ್ನೂ ಜೀವಂತವಾಗಿದ್ದವು. ಅವನು ಊರು ಬಿಟ್ಟ ದಿನ ಅವಳಿಗೆ ಹೇಳಲೇ ಇಲ್ಲ. ಏನೂ ಹೇಳದೆ ಹೋದವನು. ಬದುಕಿನಲ್ಲಿ ಮುಂದೆ ಹೋಗಬೇಕೆಂಬ ಒತ್ತಡ, ಅಪ್ಪನೊಂದಿಗೆ ಆಗಿದ್ದ ಜಗಳ ಮತ್ತು ತನ್ನ ಕನಸುಗಳು ಎಲ್ಲವೂ ಅವನನ್ನು ದೂರಕ್ಕೆ ತಳ್ಳಿದ್ದವು. ಬೆಳಿಗ್ಗೆ ಊರು ಎದ್ದಾಗ ರಾಘವ ಮನೆಯ ಹೊರಗೆ ಬಂದ. ಹಳೆಯ ಬಾವಿ, ದೇವಾಲಯದ ಗಂಟೆ, ಹಳ್ಳಿಯ ಜನರ ಮಾತು ಎಲ್ಲವೂ ಅವನನ್ನು ಮತ್ತೆ ಒಬ್ಬ ಹಳ್ಳಿಯ ಹುಡುಗನನ್ನಾಗಿ ಮಾಡುತ್ತಿತ್ತು. ರಾಘವ, ಈ ಬಾರಿ ಆ ಧ್ವನಿ ಅಮ್ಮನದ್ದಲ್ಲ. ಅವನು ತಿರುಗಿ ನೋಡಿದ. ಅವಳೇ, ರಾಧಾ. ಕಾಲ ನಿಂತಂತೆ ಆಯಿತು. 20 ವರ್ಷಗಳ ನಂತರ ಅದೇ ಮುಖ, ಆದರೆ ಕಣ್ಣುಗಳಲ್ಲಿ ಅನುಭವಗಳ ಭಾರ. ಅವಳು ಮಾತಾಡಲಿಲ್ಲ, ಅವನು ಕೂಡ. ಮೌನವೇ ಅವರ ನಡುವೆ ಮಾತನಾಡುತ್ತಿತ್ತು. ಅದೇ ಮೌನದ ಮಧ್ಯೆ ಅವನ ಬದುಕು ಮತ್ತೆ ಹೊಸ ತಿರುವು ಪಡೆಯಲು
ಸಿದ್ಧವಾಗುತ್ತಿತ್ತು. ರಾಘವ ಕೈಯಲ್ಲಿ ಹಿಡಿದಿದ್ದ ಆ ಹಳೆಯ ಪತ್ರ ನಿಧಾನವಾಗಿ ತೆರೆದಿತ್ತು. ಅಪ್ಪನ ಬರಹ, ಆದರೆ ಅವನು ಎಂದಿಗೂ ಕೇಳಿರದ ಸತ್ಯಗಳು. ಮೊದಲ ಸಾಲು ಓದಿದ ಕ್ಷಣದಲ್ಲೇ ಅವನ ಮುಖದ ಬಣ್ಣ ಬದಲಾಗುತ್ತಿತ್ತು. ಇದುವರೆಗೂ ಅವನು ನಂಬಿಕೊಂಡಿದ್ದ ಎಲ್ಲವೂ ಒಂದು ಕ್ಷಣದಲ್ಲಿ ಕಿತ್ತು ಹೋಗಿದ್ದಂತೆ ಆಯಿತು. ಇದು ನಿಜವಾಗಿದ್ದರೆ? ಅವನೊಳಗೆ ಒಂದು ಪ್ರಶ್ನೆ ಮೊಳಕೆಯೊಡೆದಿತ್ತು. ಅಷ್ಟರಲ್ಲಿ ಹೊರಗಿನಿಂದ ರಾಧಾಳ ಧ್ವನಿ ಕೇಳಿಸಿತು. ರಾಘವ, ನಾನು ನಿನಗೆ ಒಂದು ಸತ್ಯ ಹೇಳಬೇಕು. ಅವನು ತಲೆ ಎತ್ತಿ ನೋಡಿದ. ಆ ಇಬ್ಬರ ಸತ್ಯಗಳು ಒಂದೇ ಆಗಿತ್ತಾ, ಅಥವಾ ಒಂದು ಸತ್ಯ ಮತ್ತೊಂದು ಬದುಕನ್ನೇ ನಾಶ ಮಾಡಿತ್ತ ಎಂಬುದನ್ನು ತಿಳಿಯಬೇಕೆಂದರೆ ಮುಂದಿನ ಭಾಗಕ್ಕೆ ವೆಯ್ಟ್ ಮಾಡಿ ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು, ಕಮೆಂಟ್ ಹಾಗೂ ನನ್ನ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ಭಾಗದಲ್ಲಿ ಆದಷ್ಟು ಬೇಗ ಸಿಗೋಣ. ಧನ್ಯವಾದಗಳು. ಸ್ಟೇ ಟ್ಯೂನ್. ಬೈ ಬೈ. ಟೇಕ್ ಕೇರ್.